ಸರ್ಕಾರಿ ಇದರಲ್ಲಿ ಕೆಲಸ ಮಾಡಿ ಬಂದಿರೋರು ನೀವು. ಸ್ವತಂತ್ರ ಬಂದ ನಂತರ ನಾವು ನೋಡ್ತೇವೆ, ಸ್ವತಂತ್ರ ಕಾಲದಲ್ಲಿ ಸ್ಪೆಷಲಿ 2000 ವರೆಗೆ ಕರಪ್ಷನ್ ಅನ್ನುವಂಥದ್ದು ಏನಾಗಿತ್ತು, ತುಂಬ ಕಮ್ಮಿ ಇತ್ತು. 1981ನಲ್ಲಿ ನಾನು ಗೌರ್ಮೆಂಟ್ ಸೇರಿದೆ. ಆವಾಗ ಏನಾಗಿತ್ತಂದ್ರೆ ಕರಪ್ಷನ್ ವಾಸ್ ಪ್ರಾಕ್ಟಿಕಲಿ ನಿಲ್. ಯಾರಾದರೂ ಒಬ್ರು ಹಣ ತೆಗೆದುಕೊಂಡು ಕೆಲಸ ಮಾಡ್ತಾರಂದ್ರೆ ಅವರನ್ನು ಬಹಳ ಕೀಳಾಗಿ ನೋಡ್ತಾ ಇದ್ರು. ಒಂದು ವಿಚಾರ ನಮಗೆ ಗೊತ್ತಾಯ್ತು, ಏನಂದ್ರೆ ನಿಮ್ಮ ಬಗ್ಗೆ ಇದು ಮಾಡಿದಾಗ ಯಾರೋ ಬಂದು ನಿಮ್ಮನ್ನ ಆಕ್ಚುಲಿ ಅವರು ಕೌಂಟರ್ ಮಾಡಿದ್ರಂತೆ, ನೀವು ಈ ತರ ಇದ್ರೆ ನೀವ್ ಹೆಂಗ್ ಬದುಕ್ತೀರಾ ಅಂದ್ರೆ ನಾನು ಎಲ್ಲರಂಗೂ ನಾನು ಸಾಮಾನ್ಯ ಮನುಷ್ಯನೇ. ಆದರೆ ವಾಕ್ಯ ಏನು ಹೇಳ್ತದೆ ಅಂದರೆ ದೇವರಿಗೆ ಲಂಚ ತೆಗೆದುಕೊಳ್ಳೋದು ಇಷ್ಟ ಇಲ್ಲ, ದೇವ್ರ ವಿರುದ್ಧ ನಾ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ವೀಕ್ಷಕರೇ, ಈ ಕನ್ನಡ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತೇನೆ. ನಾವು ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ ವರ್ಕ್ ಎಥಿಕ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಅದರಲ್ಲಿ ಮುಖ್ಯವಾದ ಅಂಶ ಏನಂತಂದರೆ, ಏನೇ ಕೆಲಸ ಆಗಿರಲಿ ಅದು ದೇವರ ಒಂದು ಕೆಲಸ, ಬರೀ ಸರ್ಕಾರದ ಕೆಲಸ ಒಂದೇ ಅಲ್ಲ. ನಾವು ಮಾಡುವಂಥ ಪ್ರತಿ ಒಂದು ಕೆಲಸನೂ ಅದು ನಾವು ದೇವ್ರಿಗಾಗಿ ಮಾಡ್ತಾ ಇದ್ದೇವೆ ಅನ್ನೋಂಥ ಒಂದು ಮನೋಭಾವನೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿರುವಂಥದ್ದು. ಆಮೇಲೆ ಇನ್ನೊಂದು ಏನಂದರೆ, ನಾವು ಒಂದು ಇರುವಂಥ ಕೆಲಸವನ್ನು ನಾವು ಲೇಸಿನೆಸ್ಸಿಂದ ಅಂದರೆ ಸೋಂಬೇರಿತನದಿಂದ ನಾವು ಮಾಡದೆ ಅಥವಾ ಇರದೆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಅನ್ನೋವಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ಚರ್ಚಿಸಿ ನಾವು ತಿಳ್ಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲಿ ನಾವು ಭ್ರಷ್ಟಾಚಾರದ ಬಗ್ಗೆ ಅಂದರೆ ಕರಪ್ಷನ್ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. ಇದು ನಾವು ಯಾವುದೇ ಒಂದು ಸಂಸ್ಥೆ ಆಗಿರಲಿ ಅಥವಾ ವ್ಯಕ್ತಿ ಬಗ್ಗೆ ಆಗಿರಲಿ ಅಥವಾ ಸನ್ನಿವೇಶ ಆಗಿರಲಿ ಇಟ್ಕೊಂಡು ನಾವು ಮಾತಾಡ್ತಾ ಇಲ್ಲ. ಇದೊಂದು ಸಾಮಾನ್ಯವಾದ ಒಂದು ಜನರಲ್ ಆಗಿ ನಾವು ಮಾತಾಡ್ತಾ ಇದ್ದೇವೆ. ಒಬ್ಬ ಮನುಷ್ಯನಲ್ಲಿ ಈ ಒಂದು ಭ್ರಷ್ಟತೆ ಅನ್ನುವಂಥದ್ದು ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಥವಾ ಯಾಕೆ ಇರಬಾರ್ದು ಅದು ಅನ್ನುವಂಥದ್ದು, ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ನಾವು ಭ್ರಷ್ಟಾಚಾರ ವಿಚಾರದ ಬಗ್ಗೆ ನಾವು ಮಾತನಾಡ್ತೇವೆ. ಭ್ರಷ್ಟಾಚಾರ ಅನ್ನುವಂಥದ್ದು ಮನುಷ್ಯನ ಒಂದು ಜೀವಿತದಲ್ಲಿ ಯಾಕೆ ಇರಬಾರ್ದು, ಅದಿದ್ರೆ ಏನು ಆಗಬಹುದು, ಅಥವಾ ನಮ್ಮ ಒಂದು ಭ್ರಷ್ಟಾಚಾರದಿಂದ ಇತರರಿಗೆ ಏನು ಹಾನಿ ಆಗ್ಬೋದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಇದು ಯಾವುದೇ ಒಂದು ವ್ಯಕ್ತಿ ಆಗಲಿ, ಸಂಸ್ಥೆ ಆಗಿರಲಿ, ಅಥವಾ ಒಂದು ಯಾವುದೋ ಒಂದು ಪ್ರಕರಣ ಮನಸ್ಸಿನಲ್ಲಿ ಇಟ್ಕೊಂಡು ಅಥವಾ ಆ ಒಂದು ಸುತ್ತಲಿಯ ಇದರಿಂದ ನಾವು ಮಾತಾಡ್ತಾ ಇಲ್ಲ. ಇದೊಂದು ಜನರಲ್ ಆಗಿ ನಾವು ಮಾತಾಡ್ತಾ ಇದ್ದೇವೆ. ಸೊ ನಮ್ಮ ಜೊತೆ ಚರ್ಚಿಸಲಿಕ್ಕೆ DP ಮುರಡಿ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಸ್ವಾಗತವನ್ನು ಬಯಸ್ತೇವೆ ಸರ್. ಒಂದು ಅಂಕಿ ಅಂಶ ಹೇಳೋದಾಯಿತು ಅಂದರೆ, ಟ್ರಾನ್ಸ್ಪರೆನ್ಸಿ ಕಾರ್ಪೊರೇಷನ್ ಅಂತ, ಅದು 1996 ಅವರು ಈ ಒಂದು ಡಾಟಾನ ಅವರು ಪಬ್ಲಿಷ್ ಮಾಡ್ತಾರೆ ಪ್ರತಿ ವರ್ಷ. ಅದ್ರ ಪ್ರಕಾರ ದೇ ವಿಲ್ ರೇಟ್ ಅಂದರೆ ಯಾವ ಕಂಟ್ರಿಯಲ್ಲಿ ಕರಪ್ಷನ್ ಯಾವ ಮಟ್ಟಕ್ಕಿದೆ ಅಂತ ಅಂದ್ಬಿಟ್ಟು 0 to 100 ಸ್ಕೇಲ್ ಅವ್ರದ್ದು. ಸೊ ಆ ಒಂದು ಸ್ಕೇಲಲ್ಲಿ ನಮ್ಮ ಭಾರತ ದೇಶ 2023 93 ಪೊಸಿಷನಲ್ಲಿತ್ತು. 2024 ಅದು 96ಗೆ ಇಳಿದಿದೆ. ಅದು ಒಂದು ಪಾಯಿಂಟು. ಆಮೇಲೆ ನಾನು ಇನ್ನೊಂದು ಗಮನಿಸಿದಾಗ 96ಇಂದಲೂ ನಾನು ಗಮನಿಸ್ಕೊಂಡು ಬಂದರೆ, ಅವ್ರದ್ದು ರೇಟಿಂಗ್ಸ್ ಇದನ್ನು ನಾನು ಗಮನಿಸ್ಕೊಂಡು ಬಂದಾಗ ಟಾಪ್ ಲಿಸ್ಟಲ್ಲಿ ಒಂದನ್ನು ನಾನು ಅಬ್ಸರ್ವ್ ಮಾಡಿದೆ. ದಟ್ ಏನಂದರೆ, ಯುರೋಪಿಯನ್ ಕಂಟ್ರೀಸ್ ಏನಿದ್ದಾರೆ ಅದು ಟಾಪ್ ಲಿಸ್ಟಲ್ಲಿ ಬರ್ತಾ ಇದ್ದಾವೆ. ನಮ್ಮ ಈ ಒಂದು ಥರ್ಡ್ ವರ್ಲ್ಡ್ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಏನಿದ್ದಾವೆ ಅದೆಲ್ಲ ಭಾಳ ಹಿಂದೆ ಬೀಳ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಏನು? ಸರ್ಕಾರಿ ಇದರಲ್ಲಿ ಕೆಲಸ ಮಾಡಿ ಬಂದಿರೋರು ನೀವು, ಹೇಗೆ ಅನಿಸುತ್ತೆ ಇದು ಹೆಂಗೆ ಇದು ನಮ್ಮ ಇದು ರೇಟಿಂಗ್ ಕಮ್ಮಿ ಆಗ್ತಾ ಇದೆ ಒಂದು ಕಡೆ, ಬಟ್ ಇನ್ನೊಂದು ಕಡೆ ನೋಡಿದ್ರೆ ಯುರೋಪ್ ಕಂಟ್ರೀಸ್ ಅಂತ ಇದು ನೋಡಿದ್ರೆ ಆ ಒಂದು ಇದನ್ನ ಸ್ಟಡಿಯಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಒಂದು ಅಭಿಪ್ರಾಯ ಏನು ಕಾರಣಗಳು, ಏನು ಫ್ಯಾಕ್ಟರ್ಸ್ ಇರ್ಬೋದು ಅಂತಂದ್ಬಿಟ್ಟು? ನನಗೆ ಅನಿಸೋ ಪ್ರಕಾರ ಯುರೋಪಿಯನ್ ಕಂಟ್ರೀಸ್ ಅವು ಡೆವಲಪ್ಡ್ ಕಂಟ್ರೀಸ್ ಇದೆ, ಮತ್ತು ಅಲ್ಲಿ ಇರುವಂಥ ಒಂದು ಎಜುಕೇಷನ್ ಅದು ಏನಾಗಿದೆ ಅಂದರೆ
ಅದ್ರ ಸ್ಟ್ಯಾಂಡರ್ಡ್ ಹ್ಯೂಮನ್ ಒಂದು ಅಪ್ರೋಚಿಗೆ ಅದಕ್ಕೆ ಸಂಬಂಧ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂದ್ರೆ ಹ್ಯೂಮನ್ ಅಪ್ರೋಚ್ ಅಂದ್ರೆ ಸ್ವಲ್ಪ ಅಂದ್ರೆ ಮನುಷ್ಯನಿಗೆ ಅವರ ಎಜುಕೇಶನ್ ಯಾವ ರೀತಿಯಾಗಿ ಮನುಷ್ಯತ್ವಕ್ಕೆ ಅದು ಸಂಬಂಧ ಇದೆ ಎಂಬುದಾಗಿ, ಅಂದ್ರೆ ಒಳ್ಳೇದು ಮಾಡ್ತದೆ ಮನುಷ್ಯನಿಗೆ, ಅವನ ಜೀವಿತದಲ್ಲಿ ಅದು ಉನ್ನತೀಕರಿಸ್ತದೆ, ಅಂದ್ರೆ ಎಲ್ಲ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಟೀಚ್ ಮಾಡುತ್ತೆ. ನಾಟ್ ಓನ್ಲಿ ಎಜುಕೇಶನ್ ಬಟ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆನು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಅವ್ರು ಕೊಡುವಂತ ಶಿಕ್ಷಣ ಈವರೆಗೂ ಅದು ಏನಾಯ್ತಂದ್ರೆ, ಈಗಲೂ ಸಹ ಇಂಗ್ಲೆಂಡ್ನಲ್ಲಿರುವಂಥ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವೆಲ್ಲ ಬಹಳ ಹಳೆಯ ಒಂದು ಯೂನಿವರ್ಸಿಟಿಗಳು. ಮತ್ತು ಅಲ್ಲಿ ನಾವು ನೋಡ್ತೇವೆ ನಮ್ಮ ದೇಶದಲ್ಲಿ ಏನಾಯ್ತು ಅಂದರೆ, ಸ್ವತಂತ್ರ ಬಂದ ನಂತರ ನಾವು ನೋಡ್ತೇವೆ ಸ್ವತಂತ್ರ ಕಾಲದಲ್ಲಿ ಸ್ಪೆಷಲಿ 2000ವರೆಗೆ ಕರಪ್ಷನ್ ಅನ್ನುವಂಥದ್ದು ಏನಾಗಿತ್ತು, ತುಂಬ ಕಮ್ಮಿ ಇತ್ತು ಮೊದಲಿನಿಂದಲೂ ಇದೆ. ನಾವು ನೋಡ್ತೇವೆ ಇವನ್ ಆದಿಯಲ್ಲಿಯೂ ಇತ್ತು ಎಂಬುದಾಗಿ ನಾವು ವಾಕ್ಯ ಹೇಳ್ತದೆ. ಈ ಹಿನ್ನೆಲೆಯಲ್ಲಿ ನನ್ನ ಒಂದು ಅನುಭವ 1981ನಲ್ಲಿ ನಾನು ಗೌರ್ಮೆಂಟ್ ಸೇರಿದೆ. ಆವಾಗ ಏನಾಗಿತ್ತಂದ್ರೆ ಕರಪ್ಷನ್ ವಾಸ್ ಪ್ರಾಕ್ಟಿಕಲಿ ನಿಲ್. ಯಾರಾದರೂ ಒಬ್ರು ಹಣ ತೆಗೆದುಕೊಂಡು ಕೆಲಸ ಮಾಡ್ತಾರಂದ್ರೆ ಅವರನ್ನು ಬಹಳ ಕೀಳಾಗಿ ನೋಡ್ತಾ ಇದ್ರು. ಆದರೆ ಬರಬರ್ತಾ ಏನಾಯ್ತಂದ್ರೆ ಈ ಒಂದು ಭ್ರಷ್ಟ ಇದು ಏನಂದರೆ ಲಂಚ ತೆಗೆದುಕೊಳ್ಳುವಂಥದ್ದು ಅದು ವ್ಯಾಪಕವಾಗಿ ಹರಡ್ತು. ಮತ್ತು ಅದರ ಬಗ್ಗೆ ಯಾರೂ ಏನು ಅದು ಕೆಟ್ಟದ್ದು ಅನ್ನುವಂಥ ಮನೋಭಾವನೆ ಬರದೆ ಅದು ವೇ ಆಫ್ ಲೈಫ್ನಲ್ಲಿ, ಗೌರ್ಮೆಂಟ್ ಒಂದು ಸರ್ವಿಸ್ನಲ್ಲಿ ಅದು ಒಂದು ಅಂಗವಾಗಿ ಮಾರ್ಪಡ್ತು ವಿದಿನ್ ಎ ಪೀರಿಯಡ್ ಆಫ್ 25 years. ಅಷ್ಟು ಶೀಘ್ರವಾಗಿ ಒಂದು ಒಂಥರ ಇನ್ಸ್ಟಿಟ್ಯೂಷನಲೈಸ್ ಆಗೋಗ್ಬಿಡ್ತದೆ ಕರಪ್ಷನ್ ಅನ್ನುವಂಥದ್ದು, ಸಂಸ್ಥೀಕರಣ. ಓಕೆ, ಅದು ದಟ್ಸ್ ವಾಟ್, ಅದು ಆ ಒಂದು ಕಾರಣ, ಮೇನ್ ಕಾರಣ ಅಂತೀರಾ ನಮ್ಮ ಒಂದು ಭಾರತ ದೇಶದ ಒಂದು ಸ್ಥಾನ ಇನ್ನು ಕಡೆಗಿಳಿಲಿಕ್ಕೆ? ಅದರಲ್ಲಿ ಬಹಳಷ್ಟು ಸಂಗತಿಗಳು ಇನ್ವಾಲ್ವ್ ಆಗ್ತವೆ. ಈಗ ನಾವು ನೋಡ್ತೇವೆ ಒಂದು ಇಲೆಕ್ಷನ್ ತೆಗೆದುಕೊಳ್ಳುವಾಗ ಅಲ್ಲಿ ಆವಾಗ ಏನಾಗ್ತಾ ಇತ್ತಂದ್ರೆ ಈ ಒಂದು ಹಣ ಕೊಟ್ಟು ಓಟ್ ತೆಗೆದುಕೊಳ್ಳೋದು ತುಂಬ ಕಮ್ಮಿ ಇತ್ತು ಬಟ್ ಕಮ್ಮಿ ಇತ್ತು. ಆದರೆ ಬರ್ತಾ ಏನಾದ್ರೆ ಹಣ ಕೊಟ್ಟರೆ ನಿಮಗೆ ಓಟ್ ಮಾಡ್ತೇವೆ ಅನ್ನುವಷ್ಟು ಓಪನ್ ಆಗಿ ಹೇಳುವಷ್ಟು ಆ ಮಟ್ಟಕ್ಕೆ ಅದು ಬಂತು. ಆಮೇಲೆ ಯಾವಾಗ ಅವರು ಹಣ ಖರ್ಚು ಮಾಡ್ತಾರೋ ಅವಾಗ ಅವರು ಹಣವನ್ನು ಗಳಿಸ್ಲಿಕ್ಕೆ ನೋಡ್ತಾರೆ. ಆವಾಗ ಅವ್ರ ಮೇನ್ ಒಂದು ಯಾವುದು ಸೋರ್ಸ್ ಯಾವುದಂದ್ರೆ ಆ ಒಂದು ಗೌರ್ಮೆಂಟ್ ಇದು ಮಷಿನರಿಯಲ್ಲಿ. ಆಗ ಅವ್ರೇನು ಮಾಡಿದ್ರು ಅಂದರೆ ಈ ರಾಜಕಾರಣಿಗಳು ಆ ಒಂದು ಹಣವನ್ನು ಯಾವ ರೀತಿಯಾಗಿ ಅವರು ಶೇಖರಿಸಬೇಕನ್ನುವಂಥದ್ರಲ್ಲಿ ಅವರು ಅನ್ಯಾಯ ಮಾಡಿದ್ರೆ ತಾನೇ ಶೇಖರಿಸಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಏನಾಯ್ತಂದ್ರೆ ಅವರು ಭ್ರಷ್ಟಾಚಾರವಾಗಿ ಹಣ ಗಳಿಸುವುದರಲ್ಲಿ ಅಲ್ಲಿ ಇರುವಂಥ ಸಿಬ್ಬಂದಿ ವರ್ಗವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನು ಮಾಡಲಿಕ್ಕೆ ಅವರ ಸಹಾಯ ಬೇಕಾಯಿತು. ಈ ರೀತಿಯಾಗಿ ಏನಾಯ್ತಂದ್ರೆ ಆ ಒಂದು ಭ್ರಷ್ಟತೆ ಅದು ಜಾಸ್ತಿ ಆಗಿ ಹೋಯಿತು. ನಿಮಗೆ ಯಾರಾನ ನಿಮ್ಮೊಂದು ಸರ್ವಿಸಲ್ಲಿ ಯಾರಾನ ಅಮಿಷನ್ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಅಂಥದ್ದು ಏನಾದರೂ? ಅದು ತುಂಬ ಕಡಿಮೆ ಕೆಲವೊಂದು ಇನ್ಸ್ಟೆನ್ಸಸ್ ಇದೆ. ಯಾಕಂದರೆ ನಾನು ಮೊದಲಿನಿಂದಲೂ ನನ್ನ ಒಂದು ವೈಯಕ್ತಿಕ ಒಂದು ಸ್ಪೆಸಿಫಿಕ್ ಶೇರ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲ ಇದೆ. ಏನಂದರೆ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರುವಾಗ ಪವರ್ ಕಾರ್ಪೊರೇಷನ್ ಅವರಿಗೆ ನಿಜವಾಗ್ಲೂ ನಿಯಮದ ಪ್ರಕಾರ ಅವ್ರಿಗೇನಾಗಿತ್ತಂದರೆ ಈ ಎಂಟ್ರಿ ಟ್ಯಾಕ್ಸ್ ಬರುವಾಗ ಅದನ್ನು ಅವ್ರು ಕಟ್ಟಬೇಕಾಗಿತ್ತು. ಆ ನಂತರ ಅದನ್ನು ಅವರು ಪವರ್ ಜನ್ರೇಷನ್ಗೆ ಉಪಯೋಗಿಸುವಾಗ ಅದನ್ನು ಹಿಂದೆ ಕೊಡಬೇಕು. ಅವರು ಅದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ದೇ ಹ್ಯಾವ್ ಟು ಪ್ರೂವ್ ದ್ಯಾಟ್ ಇಟ್ ಈಸ್ ಯೂಸ್ಡ್ ಪ್ರಾಪರ್ಲಿ, ಆ ಮಷಿನರಿ ಅದೆಲ್ಲ ಅದಕ್ಕೆ ಉಪಯೋಗ ಆಗಿದೆ ಅಂತ.
ಆವಾಗ ಏನಾಯ್ತು ಅಂದರೆ ಸುಮಾರು ಅವರಿಗೆ 30 ಕೋಟಿ ಹಣ ಅಷ್ಟು ಅವರಿಗೆ ಹಿಂದಿರುಗಿಸ್ಬೇಕಾಗಿತ್ತು. ಏನಾಯ್ತಂದರೆ ಆ ಒಂದು ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್ ಬರ್ತಾಯಿದ್ರು. ಆಮೇಲೆ ಅವರು ಹೇಳಿದರು, ಇದನ್ನು ನೀವು ಮಾಡಿಕೊಡಿ, ನಾನು ನಿಮಗೆ ಎಷ್ಟು ಆಮಿಷ ಒಡ್ಡಿದ್ರಂದರೆ ನಿಮಗೆ ಸೈಟ್ ಬೇಕಾ ಅಥವಾ ಕಾರ್ ಬೇಕೋ ಎರಡರಲ್ಲಿ ಕೇಳಿ, ಐ ವಿಲ್ ಪ್ರೊವೈಡ್. ನಾನು ಹೇಳಿದೆ, ನೋಡಪ್ಪ, ನಾನು ಇಲ್ಲಿ ನನಗೆ ಸರ್ಕಾರ ಸಂಬಳ ಕೊಡ್ತದೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರೋದು. ಆದರೆ ನಾನು ನಿಮ್ಮದು ಜೆನ್ಯೂನ್ ರಿಕ್ವೆಸ್ಟ್ ಇದೆ, ಅದು ನಿಯಮದ ಪ್ರಕಾರ ಇದೆ, ಅದರಲ್ಲಿ ಯಾವ ಒಂದು ಮಾಲ್ ಪ್ರಾಕ್ಟೀಸ್ ಇಲ್ಲ, ಎಂಥದಿಲ್ಲ. ನನಗೆ ಒಂದು 8 ದಿವಸ ಟೈಮ್ ಕೊಡಿ, ಅದನ್ನೆಲ್ಲ ಓದಬೇಕು. ಯಾಕಂದರೆ 3 ಅಮೆಂಡ್ಮೆಂಟ್ ಆಗಿತ್ತು ಇದರಲ್ಲಿ, ಟ್ಯಾಕ್ಸ್ ವಿಷಯದಲ್ಲಿ, ವ್ಯಾಟ್ನಲ್ಲಿ. ಅದನ್ನೆಲ್ಲ ನಾನು ಬರೀಬೇಕಲ್ಲ ನೋಟ್ ಶೀಟ್ನಲ್ಲಿ. ಅದಕ್ಕೋಸ್ಕರ ನಾನು ಮನೆಗೆ ಆ ಫೈಲ್ ತೆಗೆದುಕೊಂಡು ಹೋಗಿ ರಾತ್ರಿ ಎಲ್ಲ ಓದಿ ಅದನ್ನು ಪ್ರಿಪೇರ್ ಮಾಡಿದ ಮೇಲೆ ಅದು ಅಪ್ರೂವ್ ಆಗಿ ಬಂತು. ಇಮಿಡಿಯೇಟಾಗಿ ಆಯಿತು, ಯಾಕಂದರೆ ನಾನು ಮಾಡಿದಂಥ ಅನಾಲಿಸಿಸ್ ಸರಿಯಾಗಿತ್ತು. ಆಮೇಲೆ ಆರ್ಡರ್ ಆಯಿತು. ಈ ರೀತಿಯಾಗಿ ಒಂದು ಸಂದರ್ಭಗಳು ಸುಮಾರಷ್ಟು ಬಂತು. ಆದರೆ ನಾನು ಅದಕ್ಕೆ ಅವಾಯ್ಡ್ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಫೈಲ್ ಬಂದ ತಕ್ಷಣ ಆ ದಿವಸದ ಫೈಲ್ಗಳನ್ನು ಅವತ್ತೇ ಕ್ಲಿಯರ್ ಮಾಡ್ತಾಯಿದ್ದೆ. ಯಾವಾಗ ನಾನು ಕ್ಲಿಯರ್ ಮಾಡ್ತಿದ್ದೆ, ಜನರು ಬರೋದು ತಪ್ಪಾಯಿತು. ಜನರಿಗೂ ಗೊತ್ತಿತ್ತು. ಅಲ್ಲಿ ಬರೋರು ಏನು ಮಾಡ್ತಾರಂದರೆ, ಸರ್ಕಾರಿ ನೌಕರಲ್ಲಿ ಯಾರ ಹತ್ರ ಫೈಲ್ ಇದೆ ಅಂತ ಕಂಡು ಹಿಡ್ಕೊಂಡು ಬರ್ತಾರೆ, ಹುಡುಕೊಂಡು ಬರ್ತಾರೆ. ಎರಡನೇದ್ದೇನು ಮಾಡ್ತಾರಂದರೆ, ಅವರು ಎಷ್ಟು ದುಡ್ಡು ತಗೊಳ್ತಾರೆ ಅನ್ನುವಂಥದ್ದನ್ನು ಅಲ್ಲಿ ಪ್ಯೂನು ಮತ್ತು ಬೇರೆ ಬೇರೆ ಅವರು ಕಂಡುಕೊಂಡು ಅವರ ಒಂದು ಹವ್ಯಾಸಗಳನ್ನು ಸಹ ಸ್ಟಡಿ ಮಾಡ್ತಾರೆ. ಅವರು ಅದರಲ್ಲಿ ಪಣಗಿರ್ತಾರೆ. ಹಾಗೆ ನಾನೇನು ಮಾಡ್ತಾ ಇದ್ದೆ ಅಂದರೆ, ಯಾವಾಗ ಬಂದು ಆವಾಗಲೇ ಪುಟಪ್ ಮಾಡ್ತಾ ಇದ್ದೆಲ್ಲ, ಅದು ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಈ ಒಂದು ರೀತಿಯಾದ ಜನರು ನನ್ನನ್ನು ಅಪ್ರೋಚ್ ಮಾಡ್ತಾ ಇರಲಿಲ್ಲ. ಹೀಗಾಗಿ ಆ ಒಂದು ಪ್ರಸಂಗನೇ ಹೆಚ್ಚು ಕಮ್ಮಿ ಬರ್ತಾ ಇರಲಿಲ್ಲ. ಒಂದು ವಿಚಾರ ನಮಗೆ ಗೊತ್ತಾಯ್ತು, ಏನಂದರೆ ನಿಮ್ಮ ಬಗ್ಗೆ ಇದು ಮಾಡಿದಾಗ ಯಾರೋ ಬಂದು ನಿಮ್ಮನ್ನ ಆಕ್ಚುಲಿ ಅವರು ಕೌಂಟ್ರ್ ಮಾಡಿದ್ರಂತೆ, ನೀವು ಈ ಥರ ಇದ್ರೆ ನೀವು ಹೆಂಗೆ ಬದುಕ್ತೀರಾ ಅಂದ್ರೇನು ಮಾಡ್ತೀರಾ ಹಂಗಂತಂದು. ಬಟ್ ದೆನ್ ನೀವೇನೋ ಒಂದು ಎಕ್ಸಾಂಪಲ್ ಅಂದರೆ ಇಲ್ಲಿ ಇಲಿಸ್ಟ್ರೇಷನ್ ಕೊಟ್ರೆ ಅಂತೆ, ದಟ್ ಏನೋ ನನಗೆ ದೇವ್ರ ಪಂಚರ್ ಗಾಡಿ ಬರುವಾಗ ಪಂಚರ್ ಆಗೋ ಅದು ಸ್ವಲ್ಪ ವಿವರ ಹೇಳಿ. ನಾನು HUD ಯಲ್ಲಿರುವಾಗ ನನ್ನ ಒಂದು ಸರ್ವಿಸ್ನಲ್ಲಿ ಎಲ್ಲ ಸರ್ವಿಸ್ ಸೆಕ್ಷನ್ಗಳಲ್ಲೇ ನನಗೆ ಪೋಸ್ಟಿಂಗ್ ಆಗಿತ್ತು. ಅದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಭಾಳ ಜನ ಅದಕ್ಕೆ ಭಾಳ ಪ್ರಯತ್ನ ಮಾಡಿ ಅಂತೆಲ್ಲ ಪೋಸ್ಟಿಗೆ ಹೋಗ್ತಾಯಿದ್ರು. ನಾನು ಎಂದೂ ಪ್ರಯತ್ನ ಮಾಡಲೇ ಇಲ್ಲ. ನಾನು ಪ್ರಮೋಷನ್ ಬಂದಾಗ ಪ್ರಾರ್ಥನೆ ಮಾಡ್ತಾಯಿದ್ದೆ, ನನಗೆ ಸ್ವಾಮಿ ಕೆಲಸ ಇರಬೇಕು, ಆದರೆ ಜನರ ಸಂಪರ್ಕ ಇರಬಾರ್ದು ಅಂತ ಒಂದು ಸ್ಥಳ ಕೊಡಿ ಅಂತ. ಅದೇ ರೀತಿಯಾಗಿ ದೇವರು ನನಗೆ ಜನರಿಗೆ ಸಹಾಯ ಮಾಡುವಂಥ ಒಂದು ಪೋಸ್ಟಿಂಗ್ ಸಿಗ್ತಾಯಿತ್ತು. ನಾನು HUD ಯಲ್ಲಿರುವಾಗ ಅಲ್ಲಿ ಚೀಫ್ ಆಫೀಸರ್ಗಳು ಅವರ ಪೋಸ್ಟಿಂಗ್ಗಳು, ಅವ್ರದ್ದೆಲ್ಲ ಇದು ಏನಂತ ಹೇಳ್ತಾರೆ ಸರ್ವಿಸ್, ಅದರ ಬಗ್ಗೆ ನಾನು ಡೀಲ್ ಮಾಡ್ತಾಯಿದ್ದೆ. ಅದರಲ್ಲಿ ಒಬ್ಬರು ಚೀಫ್ ಆಫೀಸರು, ನಾನು ಬಂದ ತಕ್ಷಣ ಫೈಲ್ ಪುಟಪ್ ಮಾಡ್ತಾ ಇದ್ದಲ್ಲ, ಆದರೆ ಒಬ್ಬ ಚೀಫ್ ಆಫೀಸರ್ಗೆ ಇವ್ರು ಯಾಕೆ ದುಡ್ಡು ತೊಗೊಳ್ಳಲ್ಲ, ಏನು ಇವ್ರು ಕೂಡ ಮಾತಾಡಬೇಕು ಅನ್ನೋಂಥ ಅವ್ರಿಗೆ ಆಸೆ. ಆದರೆ ನನ್ನ ಹತ್ರ ಬರಲಿಕ್ಕೆ ಅವ್ರಿಗೆ ಭಯ, ಯಾರೂ ಬರಲಿಕ್ಕೆ ಭಯ ಪಡ್ತಾಯಿದ್ರು. ಆಮೇಲೆ ಹಾಗೆ ನನ್ನ ಟೇಬಲ್ ಮುಂದೆ ಓಡಾಡ್ತಾ ಇದ್ದೆ. ಆಮೇಲೆ ಬಂದು, ಸರ್ ನಿಮ್ಮ ಹತ್ರ ಮಾತಾಡಬಹುದಾ ಅಂದ್ರೆ, ಆಯ್ತಪ್ಪ ಏನು ಸಮಾಚಾರ, ಹಿಂಗೆ ನನ್ನೊಂದು ಫೈಲ್ ಇತ್ತು. ಆಮೇಲೆ ಹೌದಾ, ನನಗೆ ಯೂಶ್ವಲಿ ನೆನಪಿರೋಲ್ಲ, ಯಾಕಂದರೆ ನಾನು ಯಾವುದು ಪರ್ಟಿಕ್ಯುಲರಾಗಿ ನೋಡ್ತಾ ಇರಲಿಲ್ಲ. ಆಮೇಲೆ ಫೈಲ್ ನಂಬರ್ ಏನು ಹೇಳಿ ಅಂತ, ಇಲ್ಲಪ್ಪ 1 ವಾರ ಆಯಿತು ಅದು ಪುಟಪ್ ಆಗಿ ಹೋಗಿದೆ ಅಂತ ಹೇಳಿದೆ. ಇಲ್ಲ ಸರ್, ಅದು ಗೊತ್ತು ನನಗೆ, ನೀವು ಇಟ್ಕೊಳ್ಳಲ್ಲ, ಆದರೆ ಒಂದು ಪ್ರಶ್ನೆ ಕೇಳ್ಬೋದಾ ಅಂತ. ಏನಪ್ಪ ಕೇಳು ಅಂತ ಹೇಳಿದೆ. ಸರ್ ನಿಮಗೆ ಎಷ್ಟು ಮಕ್ಕಳಿದ್ದಾರೆ ಅಂತ ಕೇಳೋಣ. 2 ಇದ್ದಾರಪ್ಪ ಅಂತ. ಏನು ಮಾಡ್ತಾ ಇದ್ದಾರೆ? ನಮ್ಮ ಮಗಳು PUC ಓದ್ತಾ ಇದ್ದಾಳೆ, ಮತ್ತು ಏನು ಮಾಡ್ಬೇಕಂದ್ರೆ, ನೋಡಪ್ಪ ಅವಳು ಮೆಡಿಕಲ್ ಮಾಡ್ಬೇಕಂತ ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಆಸೆ ಇದೆ. ಆದರೆ ನಾನು ಅವಳಿಗೆ ಹೇಳಿದ್ದೇನೆ, ನೀನು ಚೆನ್ನಾಗಿ ಓದಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಹಿಂಗೆ ಸೀಟ್ ಸಿಕ್ಕರೆ ಕಳಿಸ್ತೇನೆ,
ನಾನು ಪ್ರೈವೇಟ್ ಕಾಲೇಜಿನಲ್ಲಿ ಮತ್ತು ಡೊನೇಷನ್ ಕೊಟ್ಟು ನಾನು ಕಳಿಸ್ಲಿಕ್ಕೆ ಆಗಲ್ಲ ಅಂತ ನನ್ನ ಮಗಳಿಗೆ ಹೇಳಿದ್ದೆ. ಅದೇ ರೀತಿಯಾಗಿ ಅವಳು ಅಭ್ಯಾಸ ಮಾಡ್ತಾ ಇದ್ದಾಳೆ. ಇನ್ನೂ ಅವಾಗ PUC ರಿಸಲ್ಟ್ ಬಂದಿರಲಿಲ್ಲ. ಓಕೆ. ಸರ್ ನೀವು ದುಡ್ಡು ತೊಗೊಳಲ್ಲ, ನಿಮ್ಮ ಮನೆ ಇದೆ ಅಂತ. ಇನ್ನೂ ಮನೆ ಇಲ್ಲಪ್ಪ ನನಗೆ ಅಂತ. ಮತ್ತು ಮುಂದಿನ ಫ್ಯೂಚರ್ ಏನು, ಮತ್ತು ಈ ರೀತಿಯಾಗಿ ನಿಮ್ಮ ಮಗಳು ಡಾಕ್ಟ್ರ್ ಅಂತ ಮಾಡ್ಬೇಕಂತ ಹೇಳ್ತಾ ಇದ್ದಾಳಲ್ಲ, ಅದು ನೀವು ಹೇಗೆ ಅದನ್ನು? ಇಲ್ಲಪ್ಪ ದೇವ್ರಿದ್ದಾರೆ, ಇದ್ದರೆ ಅವಳು ಭವಿಷ್ಯತ್ತನ್ನು ಕಟ್ಕೊಳ್ತಾರೆ. ಇಲ್ಲ ಸರ್ ನಾನು ಬರ್ತೇನೆ, ನಿಮ್ಮದು PUC ರಿಸಲ್ಟ್ ಆದಮೇಲೆ ನಾನು ನಿಮ್ಮನ್ನು ಬಂದು ಕಾಣ್ತೀನಿ. ಆಯ್ತಪ್ಪ ಅಂಥೇಳಿ ಹೋದ ಅವನು. ಆಮೇಲೆ ನಿಜವಾಗ್ಲೂ ಅವ್ನಿಗೆ ನೆನಪಿತ್ತು. ಅವನಿಗೆ PUC ರಿಸಲ್ಟ್ ಆಗಿ ಎಲ್ಲ ಆದಮೇಲೆ ಬಂದ, ಸರ್ ನಿಮ್ಮ ಮಗಳದ್ದೇನಾಯ್ತು ಅಂತ. ಆಮೇಲೆ ನಂಗೆ ನೆನಪಾಯ್ತು, ಇವನು ಕೇಳಿ ಇಲ್ಲಪ್ಪ ಅವಳಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ತು ಸರ್, ನಿಮ್ಮ ನಂಬಿಕೆ ದೊಡ್ಡದು ಅಂತ ಹೇಳಿ ನಾವು. ಹಾಗೆ ಈ ರೀತಿಯಾಗಿ ಆಮೇಲೆ ಅವ್ನು ಹೇಳಿದ, ಯಾಕೆ ನೀವು ತೊಗೊಳಲ್ಲ ಸರ್ ಅಂತ. ಇಲ್ಲಪ್ಪ ಲಂಚ ನಾನು ಎಲ್ಲರಂಗೂ ನಾನು ಸಾಮಾನ್ಯ ಮನುಷ್ಯನೇ, ಆದರೆ ವಾಕ್ಯ ಏನು ಹೇಳ್ತದಂದರೆ ದೇವರಿಗೆ ಲಂಚ ತಗೊಳ್ಕೊಳ್ಳೋದು ಇಷ್ಟ ಇಲ್ಲ. ದೇವ್ರ ವಿರುದ್ಧ ನಾ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಎರಡನೇದೇನೆಂದರೆ, ನನಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಆಗ್ಬೇಕಾದ್ರೆ ನಾನು ಕಷ್ಟಪಟ್ಟು ಇಲ್ಲಿ ಗೌರ್ಮೆಂಟ್ ಸೇವೆಗೆ ಬಂದಿದ್ದೇನೆ, ದೇವರು ಕೆಲಸ ಕೊಟ್ಟಿದ್ದಾನೆ, ನಂಗೆ ಸಂಬಳನೂ ಕೊಡ್ತಾರೆ ಈ ಕೆಲಸ ಮಾಡಲಿಕ್ಕೆ. ಅದಕ್ಕೋಸ್ಕರ ನನಗೆ ಬೇರೆಯವ್ರದ್ದು ನನಗೆ ಬೇಕಾಗಿಲ್ಲ, ನನಗೆ ತೃಪ್ತಿ ಆಗ್ತದೆ ಕೆಲಸ ಮಾಡೋದ್ರಿಂದ. ಮತ್ತೇನೋ ಪಂಚರ್ದೇನೋ ವಿಚಾರ. ಆಮೇಲೆ ಅವನಿಗೆ ಹಾಗಾದರೆ ನೀವು ಹೇಗೆ ದೇವ್ರು ಕೊಡ್ತಾನ್ರಿ ಅಂತ ಕೇಳಿದ್ರು. ಅವ್ರಿಗೆ ಒಂದು ಎಕ್ಸಾಂಪಲ್ ಹೇಳಿದೆ, ನೋಡಪ್ಪ ಇವತ್ತು ನಾನು ಸ್ಕೂಟ್ರ್ ತಂದಿದ್ದೇನೆ, ಒಂದು ವೇಳೆ ಟಯರ್ ಏನಾದ್ರೂ ಹೊರಟು ಹೋಯ್ತು ಅಂತಂದರೆ ಹೊಸ ಟೈರ್ ಹಾಕಬೇಕು. ಅವಾಗ 400 ರೂಪಾಯಿ ಇತ್ತು. ಆದರೆ ದೇವ್ರು ಏನು ಮಾಡ್ತಾರಂದರೆ ಆ ಒಂದು ಇದು ನಾವು ಸುರಕ್ಷಿತವಾಗಿ ನಾನು ಬಂದು ಹೋಗುವಂತೆ ದೇವ್ರು ಕಾಪಾಡ್ತಾನಪ್ಪ. ಈಗ ನನಗೆ ಅದು ಆಗದೆ ಹೋದ್ರಿಂದ ನಂಗೆ 400 ರೂಪಾಯಿ ನನಗೇನಾದಂಗೆ ದೇವ್ರು ಕೊಟ್ಟಂಗೆ. ಹಾಗೆ ದೇವರು ನಮಗೆ ಒಂದು ಒಳ್ಳೆಯ ಒಂದು ಅನಾರೋಗ್ಯ ಬಂತಪ್ಪ, ಎಷ್ಟೋ ಖರ್ಚು ಮಾಡಬೇಕಾಗ್ತದೆ, ದೇವರು ಆರೋಗ್ಯ ಕೊಡ್ತಾನೆ. ಹೀಗೆ ದೇವ್ರು ಕೊಡೋದೇ ಬೇರೆ, ಮನುಷ್ಯನು ಕೊಡೋದು 2 ನಿಮಿಷ ಇರೋದಿಲ್ಲ, ಅದು ಹಾಳಾಗಿ ಹೋಗ್ತದಪ್ಪ ಅಂತ. ಈ ಇದರಲ್ಲಿ ಅವರು 2 ಪ್ರಶ್ನೆ ಕೇಳಿದ್ರು ಸರ್ ನಿಮ್ಮನ್ನ. ಏನಂತಂದ್ರೆ, ಮನೆ ಮಾಡಿದ್ದೀರಾ ಮತ್ತು ಮಗಳು ಮೆಡಿಕಲ್ ಹೆಂಗೆ ಇದು ಮಾಡ್ತೀರಾ ಅಂತ. ಆಸ್ ಆನ್ ಟುಡೇ ಇವೆರಡು ಏನಾಗಿದ್ದಾವೆ ಅಂತ ಹೇಳ್ತೀರಾ? ಮಗಳಿಗೆ ಏನಾಯ್ತಂದರೆ, ಅವಳು ಆವಾಗ 95% PUCಯಲ್ಲಿ ತೆಗೆದುಕೊಂಡ್ಳು, ಮತ್ತು CETಯಲ್ಲಿ ಅವಳಿಗೆ ರ್ಯಾಂಕಿಂಗ್ ಹೈ ಬಂದಿರೋದ್ರಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅವಾಗ 4 ಇದ್ವು. ಹೀಗಾಗಿ ನನಗೆ ಬಳ್ಳಾರಿಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಸಿಕ್ತು. ಮತ್ತು ಅವಳು ಎಜುಕೇಷನ್ಗೆ 4.5 ವರ್ಷ ಮೆಡಿಕಲ್ ಖರ್ಚು ಎಷ್ಟಾಯ್ತು ಅಂದರೆ ಕೇವಲ 15,000 ರೂಪಾಯಿ ಅಷ್ಟೆ. ಯಾಕಂದರೆ ಫರ್ ಫೇಜ್ ಬರೀ 5,000 ರೂಪಾಯಿ ಆವಾಗ ಫೀಸ್ ಇತ್ತು. ಈ ರೀತಿಯಾಗಿ ದೇವರು ಅಲ್ಲಿ ಸಹಾಯ ಮಾಡಿದರು. ಎರಡನೇದ್ದೇನೆಂದರೆ, ಈ ಮನೆ ವಿಷಯದಲ್ಲಿ ಏನಾಯ್ತು ಅಂದರೆ, ನಾನು ಪ್ರಯತ್ನ ಮಾಡಲಿಲ್ಲ ಮನೆ ಮಾಡಬೇಕು ಅದೆಲ್ಲ. ಆದರೆ ನಮ್ಮ ಪತ್ನಿ ಅವರು ಸಹ ಟೀಚರ್ ಆಗಿರೋದ್ರಿಂದ ಟೀಚರ್ಸ್ ಒಂದು ಅಸೋಸಿಯೇಷನ್ನಿಂದ ಅವ್ರಿಗೆ ಸೈಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅವಳು ಹಾಕಿದಾಗ ಕೇವಲ ಆವಾಗ 15,000ಗೆ ಒಂದು, ಅಂದರೆ ಪಾರ್ಟ್ ಬೈ ಪಾರ್ಟ್ ವಿ ಪೇಡ್ ಇಟ್, 1,000 2,000 15,000 ರೂಪಾಯಿಗೆ ನನಗೆ ಕೋರಮಂಗಲ ಫಸ್ಟ್ ಬ್ಲಾಕ್ನಲ್ಲಿ ನನಗೆ ಒಂದು ಸೈಟ್ ಆಯಿತು. ಮತ್ತು ದೇವ್ರ ಕೃಪೆಯಿಂದ ಮನೆ ಕಟ್ಟಲಿಕ್ಕೂ ದೇವರು ರಿಟೈರ್ಡ್ ಆಗೋಕ್ಕಿಂತ ಮೊದಲು ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದರು. ಮತ್ತು ಯಾವ ಸಾಲ ಇಲ್ಲದೆ ಜೀವನ ಮಾಡಲಿಕ್ಕೆ ಇಂಪಾರ್ಟೆಂಟ್. ಇವಾಗ ರೈಟ್ ನೋ ನಿಮ್ಮ ಮಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಮಗಳು ಅವಳು ಈಗ USA ಅವಳು ಇಂಟರ್ನಲ್ ಮೆಡಿಸಿನ್ MD ಮಾಡಿ ಅಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ದೇವ್ರು ಹೆಂಗೆ ಆಶೀರ್ವಾದ ಮಾಡಿದ್ದಾರೆ ನಿಮ್ಮ ಒಂದು ಅದೇ ಇದಕ್ಕೆ. ಸರ್, ಈಗ ಒಂದು ಆಡಿಯೋ ಇದೆ, ನಿಮ್ಮ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ. ನಮಸ್ಕಾರ, ನಾನು ಪದ್ಮರಾಜು. ನಾನು ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ಸುಮಾರು 30 ವರ್ಷಗಳ ಸೇವೆ ಸಲ್ಲಿ ಅಧೀನ ಕಾರ್ಯದರ್ಶಿಯಾಗಿ ನಿವೃತ್ತಿ ಹೊಂದಿರುತ್ತೇನೆ.
ಶ್ರೀ ಡಿ ಪಿ ಮುರಡಿಯವರ ಕುರಿತಾಗಿ ನಾನು ಮಾತನಾಡುವುದಾದರೆ, ಶ್ರೀ ಮುರಡಿಯವರು 1981ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಲೋಕ ಸೇವಾ ಆಯೋಗದ ಮೂಲಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಹಾಯಕ ಹುದ್ದೆಗೆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಕರ್ನಾಟಕ ಸರ್ಕಾರದ ಸಚಿವಾಲಯಕ್ಕೆ ಅವರನ್ನು ನೇಮಕ ಮಾಡಿಕೊಳ್ಳಲಾಯಿತು. ಪ್ರಪ್ರಥಮವಾಗಿ ಅವರನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸಿಬ್ಬಂದಿ ಶಾಖೆಗೆ ಅವರನ್ನು ನೇಮಕ ಮಾಡಲಾಯಿತು. ಅಲ್ಲಿ ಸುಮಾರು 8 ವರ್ಷಗಳ ಕಾಲ ಸೇವೆಯನ್ನು ಮಾಡಿರುತ್ತಾರೆ. ತದಾದ ನಂತರ ಅವರು ವಿವಿಧ ಹಂತಗಳಲ್ಲಿ ಅಂದರೆ ಸೀನಿಯರ್ ಅಸಿಸ್ಟೆಂಟ್, ಸೆಕ್ಷನ್ ಆಫೀಸರ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅಂಡರ್ ಸೆಕ್ರೆಟರಿ ಟು ಗೌರ್ನಮೆಂಟ್ ಈ ಹುದ್ದೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಈ ಸಹೋದರರು ತಮ್ಮ ಉದ್ಯೋಗದ ಅವಧಿಯಲ್ಲಿ, ಸೇವಾ ಅವಧಿಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಿಷಯದಲ್ಲಿ ಯಾವುದೇ ಆಮಿಷಕ್ಕೆ ಅವರು ತಮ್ಮನ್ನು ಒಪ್ಪಿಸಿಕೊಟ್ಟವರಲ್ಲ. ಒಂದು ದಿನಕ್ಕಾದರೂ ಕೂಡ ಅವರು ಯಾವ ವ್ಯಕ್ತಿಯಿಂದಾದರೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ಫೇವರನ್ನು ತೆಗೆದುಕೊಂಡವರಲ್ಲ. ಪ್ರಪೋಸಲ್ಗಳನ್ನ ಪುಟಪ್ ಮಾಡಬೇಕೆಂಬ ಬಗ್ಗೆ ಆಲೋಚನೆ ಮಾಡಿ ನಿಯಮಗಳ ಚೌಕಟ್ಟಿನಲ್ಲೇ ಆ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಭ್ರಷ್ಟತನಕ್ಕೆ ಅವರು ಎಡೆ ಮಾಡಿಕೊಟ್ಟಂಥ ವ್ಯಕ್ತಿಯೇ ಅಲ್ಲ. ಭ್ರಷ್ಟತನಕ್ಕೂ ಅವ್ರಿಗೂ ಬಹಳ ದೂರ. ಅವರು ಭಾಳ ನಿಷ್ಠಾವಂತ ನೌಕರರಾಗಿ ತಮ್ಮ ಸೇವೆಯನ್ನು ಸರ್ಕಾರದ ಸಚಿವಾಲಯದಲ್ಲಿ ಸಲ್ಲಿಸಿರುತ್ತಾರೆ. ಅನೇಕರಿಗೆ ಸೇವಾವಧಿಯಲ್ಲಿ ನಿಯಮಗಳ ಅಡಿಯಲ್ಲಿ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿಕೊಟ್ಟಿರುತ್ತಾರೆ ಎಂಬುದಾಗಿ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಭಾಳ ಹತ್ತಿರದಿಂದ ಅವರನ್ನು ನಾನು ನೋಡಿದ್ದೇನೆ. ಪ್ರಾರ್ಥನಾ ರೂಪವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ ಮೇಲೆ ಅದನ್ನು ದೇವರ ಒಂದು ಮೆಚ್ಚುಗೆಗೆ ತಕ್ಕ ಹಾಗೆ ತಮ್ಮ ಕೆಲಸವನ್ನು ನಿರ್ವಹಿಸಿರುತ್ತಾರೆ. ಜನರ ಮೆಚ್ಚುಗೆಗಾಗಿ ಯಾವತ್ತೂ ಅವರು ಆ ಕೆಲಸವನ್ನು ಮಾಡಿಲ್ಲ. ಒಬ್ಬ ಒಳ್ಳೆಯ ಗಣ್ಯ ವ್ಯಕ್ತಿ ಎಂಬುದಾಗಿ ನಾನು ಹೇಳಿದರೆ ತಪ್ಪಾಗಲಾರದು ಎಂಬುದಾಗಿ ನಾನು ನೆನೆಸ್ತೇನೆ. ಇವರು ನಿವೃತ್ತಿಯವರೆಗೂ ಕೂಡ ಎಲ್ಲರಲ್ಲಿಯೂ ಒಳ್ಳೆಯ ಒಂದು ಭಾವವನ್ನು ಬೆಳೆಸ್ಕೊಂಡು ಬಂದಿರುತ್ತಾರೆ. ಪ್ರತಿಯೊಬ್ಬರಿಗೂ ಡಿ ಪಿ ಮುರಡಿ ಅಂತೇಳಿದರೆ ಅವರು ಭಾಳ ನಿಷ್ಠಾವಂತ ನೌಕರ, ಅಪ್ರೈಟ್ ಆಫೀಸರ್ ಎಂಬಂಥ ಒಂದು ಬಿರುದು ಅವರಿಗೆ ಸಿಕ್ಕಿದೆ ಎಂಬುದಾಗಿ ನಾನು ಹೇಳಿದರೆ ಅದು ತಪ್ಪಾಗಲಾರದು. ಈವನ್ ಅವರ ನಿವೃತ್ತಿ ಹೊಂದುವ ದಿನದಲ್ಲಿ ಕೂಡ ಅವರನ್ನು ಬೀಳ್ಕೊಡುಗೆ ಕೊಡುವಾಗ ಸಚಿವಾಲಯದ ಸಂಘದವರು ಅವರನ್ನು ಭಾಳ ಪ್ರಾಮಾಣಿಕ ಅಧಿಕಾರಿ, ಈಸ್ ಎಕ್ಸಲೆಂಟ್ ಆಫೀಸರ್ ಎಂಬುದಾಗಿ ಕೂಡ ಹೇಳಿ ಅಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿರ್ತಾರೆ ಎಂಬುದಾಗಿ ಹೇಳಲು ಇಚ್ಛಿಸ್ತೇನೆ. ಈ ವ್ಯಕ್ತಿಯ ಜೀವಿತವನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ಹೇಳಲು ಇಷ್ಟಪಡ್ತೇನೆ ಎಂಬುದಾಗಿ ಈ ಮೂಲಕ ತಮಗೆ ತಿಳಿಯಪಡಿಸ್ತೇನೆ. ವಂದನೆಗಳು. ಇದು ನಿಮ್ಮ ಒಂದು ಕೊಲೀಗ್ ಮತ್ತು ಸ್ನೇಹಿತರ ಒಂದು ಸಾಕ್ಷಿ. ತುಂಬ ಒಂದು ಒಳ್ಳೆ ಹೆಸರನ್ನು ಪಡ್ಕೊಂಡು ನೀವು ನಿವೃತ್ತಿಯನ್ನು ಹೊಂದಿದ್ರಿ. ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ ಸರ್, ನೀವೇನೋ ನಿಯತ್ತಾಗಿದ್ರಿ, ಇಲ್ಲ ಅಂತಲ್ಲ. ಬೇರೆಯವರು ಹಣ ಮಾಡಿ ಅವರು ಅಂದರೆ ಮೇ ಬಿ ಅವರು ಕಾರಲ್ಲಿ ಬರ್ತಾ ಇರ್ಬೋದು, ಒಳ್ಳೊಳ್ಳೆ ಮನೆ ಕಟ್ಸ್ಕೊಂಡಿರ್ಬೋದು, ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಹಾಕ್ಕೊಂಡು ಓಡಾಡ್ತಾ ಇರ್ಬೋದು. ಅವರು ಫ್ಯಾಮಿಲಿ ಮೆಂಬರ್ಸ್ನು ನೀವು ನೋಡಿದಾಗ ಅವರು ಒಳ್ಳೆ ಇದರಲ್ಲಿ ಇರ್ತಾರೆ. ಸೊ ನಿಮ್ಗೆ ಅವಾಗೇನಾದರೂ ಒಂದು ಇದು ಅನ್ನಿಸ್ತಾ ದಟ್ ನಾನು ಈ ಒಂದು ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗಂತಂದ್ಬಿಟ್ಟು? ನನಗೆ ಆ ರೀತಿಯ ಭಾವನೆಗಳು, ಯೋಚನೆಗಳು ಬರಲೇ ಇಲ್ಲ. ಯಾಕಂದರೆ ನನ್ನ ಜೀವಿತದಲ್ಲಿ ಏನಂದರೆ ಮುಖ್ಯ ಉದ್ದೇಶ ಏನಂದರೆ ಸಂತೋಷ ಪಡಬೇಕು, ಆನಂದ ಪಡಬೇಕು ಅನ್ನೋಂಥ. ನನಗೆ ಕೆಲಸದಲ್ಲಿ ಸಂತೋಷ ಆಗ್ತಾಯಿತ್ತು. ಒಂದೊಂದು ಫೈಲ್ ಪುಟಪ್ ಆದಾಗ, ಅದು ಆರ್ಡರ್ ಆಗಿ ಬಂದಾಗ ನನಗೆ ಭಾಳ ಸಂತೋಷ ಆಗ್ತಾಯಿತ್ತು. ಮತ್ತು ನನ್ನ ಕೈ ಕೆಳಗಿರುವವರಿಗೆ ನಾನು ಉಪದೇಶ ಮಾಡ್ತಾಯಿದ್ದೆ, ಯಾವ ರೀತಿಯಾಗಿ ಹಣ ತೆಗೆದುಕೊಂಡವರು ಕಷ್ಟಪಡ್ತಾ ಇದ್ದಾರೆ ಮತ್ತು ಎಷ್ಟು ನಿಮ್ಮಿಂದ ಒಂದು ವೇಳೆ ಹಣ ತೆಗೆದುಕೊಂಡು ಅನ್ಯಾಯ ಮಾಡಿದಾಗ ಅವರು ಎಷ್ಟು ರೀತಿಯಾಗಿ ತೊಂದರೆಗೊಳಗಾಗ್ತಾರೆ. ಈ ರೀತಿಯಾಗಿ ಅವರಿಗೆ ನಾನು ಬೋಧನೆ ಮಾಡ್ತಾಯಿದ್ದೆ. ಅವರು ಎಷ್ಟರ ಮಟ್ಟಿಗೆ ಅವರು ಅದನ್ನು ಸ್ವೀಕರಿಸ್ತಿದ್ರು ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವಾಗಲೂ ಏನಂದರೆ ನನ್ನ ಒಂದು ಸಾಕ್ಷಿ ಏನಂದರೆ ನಾನು ಅದನ್ನು ಕಾಯ್ಕೊಂಡು ಬಂದಿದ್ದೀನಿ ಅನ್ನೋಕ್ಕಿಂತ ನನಗೆ ಅದ್ರ ಬಗ್ಗೆ ಆಲೋಚನೆನೇ ಬರ್ತಾ ಇರಲಿಲ್ಲ. ಅದೇ ಈಗ ಪದ್ಮರಾಜ್ ಅವರು ಅದನ್ನೇ ಹೇಳ್ತಾರೆ, ದಟ್ ಅಂದರೆ ಒಂಥರ ನೀವೊಂದು ಎಕ್ಸಾಂಪಲ್ ಥರ ಅಲ್ಲಿದ್ರಿ ಅಂತ ಅಂದ್ಬಿಟ್ಟು.